ನಮಸ್ಕಾರ. ನಾನು ಶುಭ. ತಟ್ಟೆ ಒಂದ್ಸತಿ ಗ್ಯಾಸ್ ಮೇಲೆ ಬಿಸಿ ಮಾಡಿ ನೋಡಿ, ನೀವೇ ಶಾಕ್ ಆಗ್ತೀರಿ. ಮೊದಲನೇ ಟಿಪ್ಸು, ಗಾಜಿಂದಾಗಲಿ ಇಲ್ಲ ಪ್ಲಾಸ್ಟಿಕ್ ಬಾಟಲ್ಸ್ ನಾವು ಬಳಸ್ತಾ ಇರ್ತೀವಿ. ಇವುಗಳಲ್ಲಿ ನಾವೇನಾದರೂ ಮಸಾಲೆ ಐಟಮ್ ಇಲ್ಲ ಉಪ್ಪಿನಕಾಯಿ ಹಿಂಗಿಟ್ಟಾಗ ನೀವು ಎಷ್ಟೇ ಚೆನ್ನಾಗಿ ವಾಶ್ ಮಾಡಿಕೊಂಡ್ರೂ ಆ ಸ್ಮೆಲ್ ಬರ್ತಾ ಇರುತ್ತೆ. ನಿಮ್ಮ ಬಾಟಲ್ಸಲ್ಲಿ ಸ್ಮೆಲ್ ಬರ್ತಾ ಇದೆ ಅಂತಂದರೆ ನೀವು ನಿಂಬೆಹಣ್ಣು ಸಿಪ್ಪೆ ಬಿಸಾಕ್ತಿರಲ್ಲ, ನಿಂಬೆಹಣ್ಣು ಸಿಪ್ಪೆ ಬಿಸಾಕಬಾರ್ದು. ಈ ಥರ ಸಣ್ಣಗೆ ಕಟ್ ಮಾಡಿಕೊಂಡು ಆ ಬಾಟಲ್ಸ್ ಒಳಗೆ ಹಾಕ್ಬಿಡಿ. ಮತ್ತು ವಿನಿಗರು, ಚೈನೀಸ್ ಐಟಮ್ಸ್ಗೆಲ್ಲ ನಾವು ಬಳಸ್ತಾ ಇರ್ತೀವಿ ವಿನಿಗರ್, ವೈಟ್ ವಿನಿಗರು. ಇದು ಒಂದೊಂದು ಮುಚ್ಚಳ ಹಾಕ್ಕೊಂಡು ಬಾಟಲ್ ತುಂಬಕ್ಕೂ ನೀರು ಹಾಕ್ಬಿಡಿ. ನೀರು ಹಾಕ್ಬಿಟ್ಟು ಬಾಟಲ್ದು ಮುಚ್ಚಳ ಹಾಕ್ಬಿಡಬೇಕು. ಮತ್ತು ರಾತ್ರಿ ಎಲ್ಲ ಬಿಟ್ಬಿಡಬೇಕು. ಈ ಥರ ಮುಚ್ಚಳ ಹಾಕ್ಬಿಟ್ಟು ರಾತ್ರಿ ಎಲ್ಲ ಬಿಟ್ಬಿಡಿ. ಮತ್ತು ನಾನು ನಿಮಗೆ ಬೆಳಗ್ಗೆ ತೋರಿಸ್ತೀನಿ ನೋಡಿ. ಬೆಳಗ್ಗೆ ಮತ್ತೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಿಂಬೆಹಣ್ಣು ಸಿಪ್ಪೆ ಎಲ್ಲ ಮೇಲೆ ಬಂದುಬಿಟ್ಟಿರುತ್ತೆ. ಚೆನ್ನಾಗಿ ಶೇಕ್ ಮಾಡಬೇಕು. ಈ ಥರ ಚೆನ್ನಾಗಿ ಶೇಕ್ ಮಾಡಿಬಿಟ್ಟು ಬರೀ ನೀರಲ್ಲೇ ವಾಶ್ ಮಾಡ್ಕೊಬಿಡಿ. ನಿಮಗೆ ಯಾವುದೇ ಲಿಕ್ವಿಡ್ ಆಗಲಿ ಸೋಪ್ ಆಗಲಿ ಏನು ಬಳಸಬೇಡಿ. ಬರೀ ನೀರಲ್ಲೇ ವಾಶ್ ಮಾಡ್ಕೊಂಬಂದಿದ್ದೀನಿ ನೋಡಿ. ಬಾಟಲ್ಲು ತುಂಬ ನೀಟಾಗಿರುತ್ತೆ ಮತ್ತು ಯಾವುದೇ ಥರ ಸ್ಮೆಲ್ ಕೂಡ ಬಾಟಲಲ್ಲಿರಲ್ಲ. ಬಾಣಲಿ ಇಲ್ಲ ಹೆಂಚು ತಗೊಂಡಾಗ ಅದ್ರ ಮೇಲೆ ಮುಚ್ಚಕ್ಕೆ ಈ ಥರ ಪ್ಲೇಟ್ಸ್ ಕೊಟ್ಟಿರ್ತಾರಲ್ಲ, ಗಾಜಿಂದಾಗಲಿ ಇಲ್ಲ ಸ್ಟೀಲ್ ಪ್ಲೇಟ್ಸು, ಇವಿಗೆ ನೆಟ್ ಹಾಕಿರ್ತಾರೆ. ಅದು ನೋಡಿ ತುಕ್ಕಿಡ್ದಂಗೆ ಆಗೋಗ್ತಾ ಇರುತ್ತಲ್ಲ, ನೋಡೋಕ್ಕೂ ಚೆನ್ನಾಗಿರಲ್ಲ. ತುಕ್ಕಿಡ್ದಿರೋ ಬಳಸಲೂಬಾರ್ದಲ್ಲ ನಾವು. ನೀವೇನು ಮಾಡಬೇಕು, ನಿಮ್ಮದು ತುಕ್ಕಿಡಿತಾ ಇದೆ ಇಲ್ಲ ತುಕ್ಕಿಡ್ದು ಅಂದರೆ ಒಂದು ಸ್ವಲ್ಪ ನೈನ್ ಪಾಲಿಶ್ ಹಚ್ಚಿ ಮತ್ತು ಡ್ರೈ ಆದಮೇಲೆ ಬಳಸ್ಕೊಳ್ಳಿ. ಮೂರನೇ ಟಿಪ್ಸು, ಶಾಂಪೂ ಪ್ಯಾಕೆಟ್ ನಾವು ಬಳಸ್ತಾ ಇರ್ತೀವಿ. ಒಂದು ಸ್ವಲ್ಪ ಶಾಂಪೂ ಹಾಕ್ಕೊಂಡ್ಮೇಲೆ ಉಳಿದಿರೋ ಶಾಂಪೂ ಪ್ಯಾಕೆಟ್ನು ನೀವು ಹಂಗೆ ಬಚ್ಚಲಲ್ಲಿಟ್ಟರೆ ಚೆಲ್ಲೋಗಿಬಿಡುತ್ತೆ, ಇಲ್ಲ ಬಿದ್ದೋಗಿ ಅಲ್ಲೆಲ್ಲ ಆಗೋಗುತ್ತಲ್ಲ. ಈ ಥರ ಬಟ್ಟೆ ಹಾಕಿ ಕ್ಲಿಪ್ ಹಾಕ್ಬಿಟ್ಟು ನಿಲ್ಲಿಸ್ಬಿಟ್ಟು ಬಚ್ಚಲಲ್ಲಿಡಿ, ಸೋರೋಗೋದಿಲ್ಲ. ನಾಲ್ಕನೇ ಟಿಪ್ಸು, ಈ ಥರ ಕ್ಲಿಪ್ಸ್ ಬಳಸ್ತಾ ಇರ್ತೀವಿ. ಇದೇನಾಗುತ್ತೆ, ಮುರಿದೋದ್ರೆ ನಾವು ಬಿಸಾಕ್ಬಿಡ್ತೀವಲ್ಲ, ಇನ್ಮೇಲೆ ಬಿಸಾಕಕ್ಕೆ ಹೋಗಬೇಡಿ. ಡಬಲ್ ಟೇಪ್ ಹಾಕ್ಬಿಟ್ಟು ಈ ಥರ ಗೋಡೆಯಲ್ಲಿ ಮೆತ್ತಿಸ್ಬಿಡಿ. ನಿಮ್ಮ ಮನೆಯಲ್ಲಿರೋ ಕೀಸ್ನೆಲ್ಲ ನೇತಾಕೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಐದನೇ ಟಿಪ್ಸು ನೋಡಿ, ತಟ್ಟೆ ಸೇರ್ಕೊಬಿಟ್ಟಿದೆ. ಈ ಥರ ಸ್ಟೀಲ್ ತಟ್ಟೆಗಳು ನಾವು ಬಳಸ್ತಾ ಇದ್ದರೆ, ಗ್ಲಾಸುಗಳು ಅಷ್ಟೇ ಒಂದೊಂದು ಸತಿ ನಾವು ತೇವದಲ್ಲಿ ಏನಾದರೂ ಒಂದರೊಳಗಡೆ ಒಂದು ಹಾಕಿಟ್ಟಿದ್ದೀವಿ ಅಂದರೆ ಬರೋದೇ ಇಲ್ವಲ್ಲ. ನೀವೇನು ಮಾಡಬೇಕಂತಂದರೆ ಗ್ಯಾಸ್ ಆನ್ ಮಾಡಿಬಿಟ್ಟು ಗ್ಯಾಸ್ ಮೇಲೆ ಸ್ವಲ್ಪ ಬಿಸಿ ಮಾಡಬೇಕು ನೋಡಿ. ಗ್ಯಾಸ್ ಮೇಲೆ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ. ಹಿಂಗೆ ಬಿಸಿ ಮಾಡಿಕೊಂಡು ಚೆನ್ನಾಗಿ ಬಿಸಿ ಆಗಬೇಕು ನೋಡಿ. ಸ್ವಲ್ಪ ಸ್ವಲ್ಪ ಓಪನ್ ಆಗ್ತಾಯಿದೆ, ಸುತ್ತಲೂ ಸೇಮ್ ಹಿಂಗೆ ಬಿಸಿ ಮಾಡ್ಕೊಳ್ಳಿ. ತಿರುಗಿಸಿ ಸೇಮ್ ಬಿಸಿ ಮಾಡ್ಕೊಬಿಟ್ಟು ಸ್ವಲ್ಪ ಬಿಸಿ ಆಗಲಿ. ಅಂದರೆ ಜಾಸ್ತಿ ಹೊತ್ತು ಬಿಸಿ ಮಾಡ್ಕೋಬಾರ್ದು. ಜಾಸ್ತಿ ಹೊತ್ತು ಬಿಸಿ ಮಾಡಿಕೊಂಡ್ರೆ ಏನಾಗುತ್ತೆ, ಈ ತಟ್ಟೆ ಬೆಂಡ್ ಬಂದುಬಿಡುತ್ತೆ. ಅಷ್ಟೊತ್ತು ಬಿಸಿ ಮಾಡ್ಕೋಬಾರ್ದು. ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೊಂಡ್ಮೇಲೆ ಒಂದು ಸ್ಪೂನು ಬಟ್ಟೆಯಲ್ಲಿ ಹಿಡ್ಕೊಳ್ಳಿ. ತಟ್ಟೆ ಬಿಸಿ ಇರುತ್ತಲ್ವ, ಒಂದು ಸ್ಪೂನಲ್ಲಿ ಸ್ವಲ್ಪ ಎರಡೂ ತಟ್ಟೆ ಮಧ್ಯದಲ್ಲಿ ಸ್ವಲ್ಪ ಹಿಂಗೆ ಅಂದ್ಕೊಳ್ಳಿ ನೋಡಿ. ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಹಿಂಗೆ ಸ್ವಲ್ಪ ಹಿಂಗೆ ಅಂದರೆ ಸಾಕು ನೋಡಿ, ತಟ್ಟೆ ಬಂದುಬಿಡುತ್ತೆ. ತಟ್ಟೆನೇ ಎಲ್ಲ ಕಪ್ಸ್ ಆಗಲಿ ಗ್ಲಾಸ್ ಆಗಲಿ ಅಕಸ್ಮಾತಾಗಿ ಒಂದರೊಳಗಡೆ ಒಂದು ಸೇರ್ಕೊಬಿಟ್ಟಿದೆ. ನಾನು ಎರಡೂ ತಟ್ಟೆ ಸೇರಿಕೊಂಡಾಗ ರಾತ್ರಿ ಎಲ್ಲ ನೀರಲ್ಲೇ ಬಿಟ್ಬಿಟ್ಟಿದ್ದೆ, ಆದರೂ ಓಪನ್ ಆಗಲಿಲ್ಲ. ಮತ್ತು ಮಾರ್ನಿಂಗ್ ನಾನು ಈ ಥರ ಬಿಸಿ ಮಾಡಿಬಿಟ್ಟು ತೆಗೆದುಬಿಟ್ಟೆ ನೋಡಿ. ಎರಡೂ ತಟ್ಟೆ ಸಪ್ರೇಟ್ ಆಗಿಬಿಡ್ತು. ನಿಮ್ಮ ಮನೇಲಿ ಇದೇ ಥರ ತಟ್ಟೆಗಳಾಗಲಿ ಕಪ್ಸ್ ಆಗಲಿ ಇದ್ದರೆ ಈ ಟ್ರಿಕ್ಸ್ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿದೆ. ಅದು ಮರಿಬೇಡಿ. ಸ್ಯಾರಿ ಫೋಲ್ಡ್ ಮಾಡೋ ಈಸಿ ಟ್ರಿಕ್ಸ್ ಹೇಳ್ಕೊಡ್ತೀನಿ ನೋಡಿ. ಮಾಮೂಲಿಯಾಗೆ ಸ್ಯಾರಿ ಫೋಲ್ಡ್ ಮಾಡ್ಕೊಳ್ಳಿ. ಮತ್ತು ಬ್ಲೌಸು ಕೆಳಗಡೆಗೆ, ಸ್ಯಾರಿ ಕೆಳಗಡೆಯಿಂದ ಹಾಕ್ಕೊಂಡಿದ್ದೀನಲ್ಲ ಸೇಮ್ ಹಂಗೆ ಇಟ್ಬಿಟ್ಟು ಬ್ಲೌಸ್ನು ಎರಡು ಉಕ್ಸು ಮೇಲೆ ಕೆಳಗಡೆ ಎರಡು ಉಕ್ಸ್ ಹಾಕ್ಕೋಬೇಕು. ಮತ್ತು ಸ್ಲೀವ್ಸು ಅಷ್ಟೇ ಎರಡು ಕಡೆಯಿಂದ ಮಡ್ಚಿಬಿಡಿ. ಮತ್ತು ಕೆಳಗಡೆ ಸ್ಯಾರಿ ಇದೆಯಲ್ಲ, ಇದು ಒಂದು ಸತಿ ಫೋಲ್ಡ್ ಮಾಡ್ಕೋಬೇಕು. ಮತ್ತು ಸೆಕೆಂಡ್ ಟೈಮ್ ಇನ್ನೊಂದು ಸತಿ ಫೋಲ್ಡ್ ಮಾಡಿ. ಹೀಗೆ ಫೋಲ್ಡ್ ಮಾಡಿ ಕೆಳಗಡೆ ಭಾಗ ಇತ್ತಲ್ಲ, ಇದನ್ನು ಬ್ಲೌಸು ತೋರಿಸ್ತೀನಿ ನೋಡಿ. ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಬ್ಲೌಸ್ ಒಳಗಡೆಗೆ ಈ ಸ್ಯಾರಿನ ಸೇರಿಸ್ಬಿಡಿ. ಇವಾಗ ಮತ್ತೆ ಮೇಲ್ಗಡೆ ದಾರ ಬಂದಿರುತ್ತಲ್ಲ, ಇದನ್ನು ಗಂಟಾಕಿಟ್ಬಿಡಿ. ಹಿಂಗೆ ಮಡಚಿಟ್ಟೋದ್ರಿಂದ ನಿಮಗೆ ಸ್ಯಾರಿ ಒಂದು ಕಡೆ ಬ್ಲೌಸ್ ಒಂದು ಕಡೆ ಇರಲ್ಲ, ಎರಡು ಜೊತೆಯಲ್ಲಿ ಇರುತ್ತೆ, ಬೇಗ ಸಿಗುತ್ತೆ. ಅಕಸ್ಮಾತಾಗಿ ಕೈ ಜಾರಿ ಒಂದು ಸೀರೆ ಬಿದ್ದೋದ್ರೂ ಓಪನ್ ಆಗಲ್ಲ. ಹಿಂಗೆ ಮಡಚಿಡೋದ್ರಿಂದ ನಾವು ಒಂದೇ ಕಡೆ ಬ್ಲೌಸು ಮತ್ತು ಸೀರೆ ಎರಡು ಜೊತೆಯಲ್ಲೇ ಇಡ್ಬೋದು. ಬೇಕಾದ್ರೆ ನಮ್ಮ ಹತ್ರ ಒಂದೊಂದು ಸತಿ ದಿಂಬು ಕವರ್ಸ್ ಇರುತ್ತೆ, ದಿಂಬುಗಳಿರಲ್ಲ. ಮನೆಗೆ ತುಂಬ ಜನ ಬಂದಾಗ ದಿಂಬುಗಳಿಲ್ಲ ಅಂದಾಗ ಉಲ್ಲನ್ ಬೆಡ್ಶೀಟ್ಸ್ ಇದ್ದರೆ ಅದರೊಳಗಡೆಗೆ ಉಲ್ಲನ್ ಬೆಡ್ಶೀಟ್ ಹಾಕ್ಬಿಟ್ಟು ಕೊಡಿ. ಇದು ದಿಂಬು ಥರ ತುಂಬ ಚೆನ್ನಾಗಿರುತ್ತೆ. ನಾನು ಹೇಳಿರೋ ಟಿಪ್ಸು ಖಂಡಿತ ಟ್ರೈ ಮಾಡಿದ್ರೆ ಅಂತೂ ಬಂದು ನನಗೆ ಕಾಮೆಂಟ್ ಹಾಕೋದು ಮರಿಬೇಡಿ. ಹಂಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.